ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂಥ ಜುನ್ಕದ ವಡೆ ಮಾಡಿ ತೋರ್ಸತ್ತೀವಿ. ಇದಕ್ಕೆ ಒಬ್ಬೊಬ್ಬರು ಕೊರದ ಹಿಟ್ಟನ್ನು ಅಂತಾರ. ಇದನ್ನು ಎಷ್ಟು ಟ್ರೈ ಮಾಡಿದ್ರು ಒಬ್ಬೊಬ್ಬರಿಗೆ ಕರೆಕ್ಟಾಗಿ ಮಾಡಕ್ಕೆ ಬರ್ತಿರಂಗಿಲ್ಲ. ಹಾಗಾಗಿ ನಾನಿವತ್ತು ಪ್ರತಿಯೊಂದು ಮೆಜರ್ಮೆಂಟ್ ಸಮೇತ ಇದನ್ನು ಹೆಂಗೆ ಮಾಡೋದಂತ ಹೇಳ್ಕೊಡತ್ತೇನೆ. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹಂಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ. ಮೊದಲಿಗೆ ಈ ಕೊರದ ಹಿಟ್ಟು ಮಾಡಕ್ಕೆ 1.5 ಕಪ್ ಆಗುವಷ್ಟು ನಾನಿಲ್ಲಿ ಕಡ್ಲಿ ಹಿಟ್ಟು ತೊಗೊಳತ್ತೇನೆ. ಬಜ್ಜಿ ಇದು ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದೇ ಕಡ್ಲಿ ಹಿಟ್ಟಿದ್ದು. ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ಕಪ್ನಿಂದ ಅಳತೆ ಮಾಡಿ ತಗೋರಿ. ಈಗ ಇದನ್ನು ಕ್ಲೀನಾಗಿ ಸಾಣಿಸಿ ತಗೋಬೇಕು. ಈ ಥರ ಸಾಣಿಸಿ ತಗೋದ್ರಿಂದ ಜುನ್ಕದ ವಡೆ ಗಂಟಾಗಂಗಿಲ್ಲ, ಕರೆಕ್ಟಾಗಿ ಬರ್ತೈತಿ. ಈಗ ಇದನ್ನು ತೆಗೆದು ಸೈಡಿಗಿಟ್ಟು ನೆಕ್ಸ್ಟ್ ಇದಕ್ಕೆ ಏನು ಬೇಕಂತ ನೋಡೋಣ. ಒಂದು ಮಿಕ್ಸರ್ ಜಾರ್ದೊಳಗೆ 8ರಿಂದ 10 ಹಸಿ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕತ್ತೀನಿ. 2 ಬೆಳ್ಳುಳ್ಳಿ ಗಡ್ಡಿ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕ್ರಿ. ಅರ್ಧ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನ್ ಉಪ್ಪು ಹಾಕ್ರಿ. ಮುಂದೆ ಒಗ್ಗರಣೆ ಒಳಗೂ ಉಪ್ಪು ಹಾಕಬೇಕು. ಅದಕ್ಕಾಗಿ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಸ್ವಲ್ಪ ವಾಶ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕಿ ಇದನ್ನು ತರಿತರಿಯಾಗಿ ಈ ರೀತಿ ರುಬ್ಬಿ ಇಟ್ಕೋಬೇಕು. ಈಗ ಒಂದು ಪ್ಲೇಟ್ಗೆ ಎಣ್ಣೆ ತುಪ್ಪ ಯಾವುದಾದ್ರೂ ಹಚ್ಚಿ ಮುಂಚೆನ ಈ ರೀತಿ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ಈ ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1.5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ರಿ. ನಾನಿಲ್ಲಿ ದೊಡ್ಡ ಸ್ಪೂನಿಂದ 1.5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೀನಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ರಿ. ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ರಿ. ಇವು ಸ್ವಲ್ಪ ಫ್ರೈ ಆದಮೇಲೆ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ರಿ. 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕತ್ತೀನಿ. ಇದ್ರಾಗಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಇದು ಕರೆಕ್ಟಾಗಿ ಫ್ರೈ ಆಗ್ಬೇಕು ನೋಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ರೀತಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ತಗೋರಿ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಈಗ ಒಂದು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕತ್ತೀನಿ. ಸಾಧ್ಯವಾದಷ್ಟು ಸ್ವಲ್ಪ ಹಣ್ಣಾಗಿರುವಂಥ ಟೊಮೆಟೊ ಹಾಕ್ರಿ. ಟೊಮೆಟೊ ಅಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಅದು ಸಾಫ್ಟ್ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡಿ ತಗೋರಿ. ಇವು ಸಾಫ್ಟ್ ಆದಮೇಲೆ ಈಗ ಖಾರಕ್ಕೆ ತಕ್ಕಂಗೆ 1.5 ಸ್ಪೂನ್ ಆಗುವಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕತ್ತೀನಿ. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ರಿ. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕಿ ಇದನ್ನೆಲ್ಲ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದು ಸ್ವಲ್ಪ ಕುದಿ ಬಂದಾದ್ಮೇಲೆ 2 ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕ್ರಿ. ಈಗ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಒಂದ್ಸಲ ಚಂದಾಗ ಕಲಸಿ ತಗೋರಿ. ಇದ್ರಾಗ ಹುಣಸೆ ಹಣ್ಣು ಮತ್ತು ಬೆಲ್ಲನ ಮಿಸ್ ಮಾಡಲಾರ್ದ ಹಾಕ್ರಿ. ಇದನ್ನು ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಕಡಿಮೆ ಉರಿ ಒಳಗೆ 2 ನಿಮಿಷ ಕುದಿಸಿ ತಗೋರಿ. ಈ ಥರ ಮಾಡೋದ್ರಿಂದ ಇದ್ರಾಗ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ಒಂದಕ್ಕೊಂದು ಮಿಕ್ಸ್ ಆಗಿ ಇದ್ರ ಫ್ಲೇವರ್ ಇನ್ನೂ ಚಲೋ ಬರ್ತೈತಿ. ಈಗ ನಾವು ಯಾವ ಕಪ್ಲಿಂದ ಹಿಟ್ಟು ತೊಗೊಂಡಿದ್ದೀವಿ ನೋಡ್ರಿ, ಅದೇ ಕಪ್ಲಿಂದ ನೀರನ್ನು ಕೂಡ ಅಳತೆ ಮಾಡಿ ಹಾಕಬೇಕು. 1.5 ಕಪ್ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ನೀರು ಹಾಕಿ ಗ್ಯಾಸ್ನ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಕರೆಕ್ಟಾಗಿ ಕುದಿಸಿ ತಗೋರಿ. ಇದು 5 ನಿಮಿಷ ಕುದ್ರೆ ಸಾಕು. ನಾವು ಮೊದಲಿಗೆ ಸಾಣಿಸಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಸ್ವಲ್ಪ ಇದ್ರೊಳಗೆ ಹಾಕಬೇಕು. ಗ್ಯಾಸ್ನ ಪೂರ್ತಿಯಾಗಿ ಕಡಿಮೆ ಉರಿ ಒಳಗೆ ಇಟ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಇದನ್ನು ತಿರುವ್ರಿ. ಇದನ್ನು ತಿರುವಾಗ ಹೋಲ್ಸ್ ಇರುವಂಥ ಸ್ಪೂನ್ ತಗೋರಿ, ಇಲ್ಲಾಂದ್ರೆ ವಿಸ್ಕರ್ ತಗೋರಿ. ಈ ರೀತಿ ಮಾಡೋದ್ರಿಂದ ಗಂಟಾಗಂಗಿಲ್ಲ. ಗ್ಯಾಸ್ನ ಕಡಿಮೆ ಉರಿ ಒಳಗೆ ಇಟ್ಕೊಂಡ ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹಿಟ್ಟು ಹಾಕ್ತಾನೆ ತಿರುವ್ರಿ. ಇದಕ್ಕೆ ಇನ್ನೊಬ್ರು ಹೆಲ್ಪ್ ಇದ್ರೆ ಇನ್ನೂ ಈಸಿ ಆಗ್ತೈತಿ. ಈ ಹಿಟ್ಟು ತಿರುವಾಕ ಈ ಥರದ ಸಣ್ಣ ಪಾತ್ರೆನ ಯೂಸ್ ಮಾಡ್ರಿ. ಇದನ್ನು ಯೂಸ್ ಮಾಡೋದ್ರಿಂದ ಹಿಟ್ಟು ಕರೆಕ್ಟಾಗಿ ಕುದಿತೈತಿ. ಇದ್ರಾಗ ಎಕ್ಸ್ಟ್ರಾ ನೀರದು ಏನು ಹಾಕಬಾರ್ದು. ಇಷ್ಟ್ರಾಗನ ಇದನ್ನು ಸ್ಟೀಮ್ ಮಾಡಿ ತಗೋಬೇಕು. ಎಲ್ಲ ಹಿಟ್ಟು ಮುಗಿಯೋವರೆಗೂ ಇದೇ ರೀತಿ ಇದನ್ನು ಕಂಟಿನ್ಯೂಸ್ ಆಗಿ ತಿರುಕೊಂತಾನೆ ಇರಬೇಕು. ಈ ರೀತಿ ಮಾಡೋದ್ರಿಂದ ಇದು ಸ್ವಲ್ಪನೂ ಗಂಟಾಗಂಗಿಲ್ಲ. ಈಗ ನೋಡ್ರಿ, ಇದು ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಇದ್ರಾಗ ಹಿಟ್ಟು ಹಾಕಬಾರ್ದು. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು 1 ನಿಮಿಷದವರೆಗೂ ಬೇಯಿಸಿ ತಗೋಬೇಕು. 1 ನಿಮಿಷ ಆದಮೇಲೆ ಇದು ಕರೆಕ್ಟಾಗಿ ರೆಡಿ ಆಗೈತಿ. ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳುವಿ. ಮುಂಚೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪ್ಲೇಟ್ ಒಳಗೆ ಇದನ್ನು ಹಾಕ್ರಿ. ಇದು ಬಿಸಿ ಇರೋದ್ರಿಂದ ಮೊದಲು ಇದನ್ನು ಚಮಚದಿಂದ ಈ ರೀತಿ ಸ್ಪ್ರೆಡ್ ಮಾಡಿರಿ. ಆಮೇಲೆ ನಿಧಾನಕ್ಕೆ ಕೈಯಿಂದ ಈ ರೀತಿ ಇದನ್ನು ಅಗಲು ಮಾಡಿ ತಗೋರಿ. ಈಗ ಇದು ಬಿಸಿ ಇದ್ದಾಗನ ಇದ್ರ ಮೇಲೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕತ್ತೇನಿ. ಆಮೇಲೆ ತುರಿದಿರುವಂಥ ಸ್ವಲ್ಪ ಒಣ ಕೊಬ್ಬರಿ ಹಾಕ್ರಿ. ಇಲ್ಲಿ ಹಸಿ ಕೊಬ್ಬರಿನೂ ಬೇಕಾದ್ರೆ ಹಾಕ್ಬೋದು. ಆಮೇಲೆ ಸ್ವಲ್ಪ ಇದ್ರಾಗ ಬಿಳಿ ಎಳ್ಳು ಹಾಕತ್ತೀನಿ. ಇಲ್ಲಿ ಗಸಗಸೆನೂ ಕೂಡ ಹಾಕ್ಬೋದು. ಇವನ್ನೆಲ್ಲ ಹಾಕಿದಾದ್ಮೇಲೆ ಇದು ಸೆಟ್ ಆಗಕ್ಕೆ 15ರಿಂದ 20 ನಿಮಿಷ ಬೇಕು.
ನಾನು ತಿಳಿಸಿರುವಂಥ ಮೆಜರ್ಮೆಂಟ್ ಪ್ರಕಾರ ಇದನ್ನು ಒಂದು ಸಲ ಟ್ರೈ ಮಾಡಿರಿ, ಸ್ವಲ್ಪನೂ ಕೆಡಂಗಿಲ್ಲ, ಅಷ್ಟು ಕರೆಕ್ಟಾಗಿ ಬರ್ತೈತಿ. 1.5 ಕಪ್ ಹಿಟ್ಟೊಳಗೆ ಇಷ್ಟು ಹಿಟ್ಟು ಉಳ್ದೈತಿ ನೋಡ್ರಿ, ಅಂದ್ರೆ 2-3 ಸ್ಪೂನ್ ಆಗುವಷ್ಟು ಹಿಟ್ಟು ಮಾತ್ರ ಉಳ್ದೈತಿ. 15-20 ನಿಮಿಷ ಆದಮೇಲೆ ಇದು ಕರೆಕ್ಟಾಗಿ ಸೆಟ್ ಆಗೈತಿ, ಕೈಗೆ ಸ್ವಲ್ಪನೂ ಅಂಟಾತಿಲ್ಲ. ಈಗ ಇದು ನಿಮ್ಗೆ ಯಾವ ಶೇಪ್ ಬೇಕು ನೋಡಿಕೊಂಡು ಆ ಶೇಪ್ ಒಳಗೆ ಕಟ್ ಮಾಡಿ ತಗೋಬಹುದು. ಸ್ಕ್ವೇರ್ ಮತ್ತು ಡೈಮಂಡ್ ಶೇಪ್ ಒಳಗೆ ಇದನ್ನು ಕಟ್ ಮಾಡಿ ತಗೋಬಹುದು. ನಾನಿಲ್ಲಿ ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡಿ ತಗೊಳತ್ತೀನಿ. ಈಗ ಎಲ್ಲ ಜುನ್ಕದ ವಡಿನೂ ಕಟ್ ಮಾಡಿ ಆಗೈತಿ. ಇದ್ರಾಗಿನ ಒಂದು ಜುನ್ಕದ ವಡಿ ತೆಗೆದು ತೋರಿಸ್ತೇನೆ ನೋಡ್ರಿ, ಎಷ್ಟು ಈಸಿಯಾಗಿ ಬರತೈತಿ, ಸ್ವಲ್ಪನೂ ತಳಕ ಅಂಟಾತಿಲ್ಲ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.